ನಮಸ್ಕಾರ. ಈ ಒಂದು ನಮ್ಮ ಹೆಲ್ತ್ ಕ್ಯಾಂಪಿನ ಶಿಬಿರದಲ್ಲಿ ಸುಮಾರು ಜನಕ್ಕೆ ಅನುಕೂಲವಾಗಿದೆ. 3ನೇ ವಾರ್ಡಿಂದ ಎಲ್ಲನೂ ಬಂದು ಎಲ್ಲ ತೋರಿಸಿ ಎಲ್ಲ ಅವರವರ ಹೆಲ್ತಿನ ಬಗ್ಗೆ ಕಾಳಜಿಯಿಂದ ಎಲ್ಲರೂ ಬಂದು ತೋರಿಸ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ. ಅವರು ಎಲ್ಲರೂ ತುಂಬಾ ಹೊಗಳ್ತಾ ಇದ್ದಾರೆ ಸರ್ಗೆ. ಆದರೆ ಇಷ್ಟು 25 ವರ್ಷಗಳಿಂದ ಎಲ್ಲ ಬರ್ತಾರೆ, ಗೆದ್ದುತ್ತಾರೆ, ಹೋಗ್ತಾರೆ ಅಷ್ಟೇ ವಿನಃ ಅವರು ಬೇಳೆಕಾಳನ್ನ ಬೇಯಿಸ್ಕೊಂಡು ಹೋಗ್ತಾರೆ ವಿನಃ ಆದರೆ ಜನಗಳ ಕಷ್ಟ ಸುಖಗಳನ್ನು ನೋಡಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದವರು ಮೊದಲನೇ ಬಾರಿ ನಮ್ಮ MLA ಶಾಸಕರು ಪ್ರದೀಪ್ ಈಶ್ವರ್ ಸರ್ ಅವರು. ಆದರೆ ಅವರು ಕ್ಯಾಂಪ್ ಇಡ್ತಾಯಿದ್ರು, ಹಿಂದಿನ ದಿನಗಳಲ್ಲಿ ಕ್ಯಾಂಪ್ ಇಡ್ತಾಯಿದ್ರು, ಅವರಷ್ಟಕ್ಕೆ ಅವರು ಹೋಗ್ತಾಯಿದ್ರು ಬರ್ತಾಯಿದ್ರು ಅಷ್ಟೇ ವಿನಃ ಈ ರೀತಿಯಾಗಿ ಕ್ಯಾಂಪ್ ಇಟ್ಟು ಎಲ್ಲ ಡಾಕ್ಟರ್ಸು ಎಲ್ಲ ಒಂದೊಂದಕ್ಕೂ ಒಂದೊಂದು ಪ್ರಾಬ್ಲಮ್ಸು, ಆಪ್ರೇಷನ್ಗೆ, ಕಿವಿದಕ್ಕೆ, ಹಾರ್ಟ್ಗೆ, ಮೂತ್ರಪಿಂಡಗಳಿಗೆ ಪ್ರತಿಯೊಂದಕ್ಕೂ ಇವರು ಎಲ್ಲ ಜನಸ್ಪಂದನೆಯಿಂದ ತುಂಬಾ ಸಹಕಾರಿಯಾಗಿ ಕೊಟ್ಟರು. ಆಮೇಲೆ ಇವ್ರಿಗಿನ್ನೂ ಜಾಸ್ತಿನೇ ಎಮರ್ಜೆನ್ಸಲ್ಲಿ ಇದ್ದಾಗ ಅವರು ಆಂಬ್ಯುಲೆನ್ಸಲ್ಲಿ ಕರ್ಕೊಂಡೋಗಿ ಎಲ್ಲ ವ್ಯವಸ್ಥೆಯನ್ನು ತೋರಿಸಿ ಅವ್ರಿಗೆ ಆರೋಗ್ಯವನ್ನು ವಿಚಾರಿಸಿ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಇಷ್ಟೊಂದು ವ್ಯವಸ್ಥಿತವಾಗಿ ಯಾವ 25-30 ವರ್ಷದಿಂದ ನನ್ನ ಅನುಭವ ತಕ್ಕಂತೆ ಯಾವ MLA ಅವರು ಶಾಸಕರು ಮಾಡಿಲ್ಲ. ಈ ಒಂದು ಕೆಲಸನ ನಮ್ಮ ಶಾಸಕರು ಮಾಡಿದ್ದಾರೆ. ಮೊದಲನೇ ಬಾರಿಗೆ ಎಲ್ಲ ಹಳ್ಳಿನಲ್ಲೂ ಶಿಬಿರಗಳು, ಆರೋಗ್ಯ ಶಿಬಿರಗಳು ಇಟ್ಟಿದ್ದಾರೆ. ನಮ್ಮ ಟೌನಲ್ಲೂ, ಚಿಕ್ಕಬಳ್ಳಾಪುರ ಟೌನಲ್ಲೂ, ವಾರ್ಡಲ್ಲೂ ಇಟ್ಟಿದ್ದಾರೆ. ಮನೆಗೂ ಭೇಟಿ ಮಾಡಿದ್ದಾರೆ. ಆದ್ರೂ ಅವರು ಎಲ್ಲರೂ ಜನಸ್ಪಂದನೆಯಿಂದ ಅವರು ಮನಸ್ಸಿನಲ್ಲಿ ಉಳಿದೋಗಿದ್ದಾರೆ ಸರ್ರು. ಇಷ್ಟ ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಆದರೆ ಅವರು ವರಮಹಾಲಕ್ಷ್ಮಿಗೆ ಎಲ್ಲ ಹೆಂಗಸ್ರಿಗೂ ಅರಿಶಿನ ಕುಂಕುಮ ಬಳೆ ಸಮೇತ ಅವರು ಸೀರೆಯನ್ನು ಕೊಟ್ಟರು. ಮನೆಗೂ ಹೋಗಿ ಮನೆಗೂ ತಲುಪಿಸಿದ್ರು. ಆ ಒಂದು ಒಳ್ಳೆ ಕೆಲಸ ಮಾಡಿದ್ರು. ಅದೇ ರೀತಿ ಇವರು ಸರ್ಕಾರಕ್ಕೆ ಬಂದ ಮೇಲೆ ಮಹಿಳೆಯರು ಎಲ್ಲರೂ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬರ್ತಾಯಿದ್ದಾರೆ. ಹಲವಾರು ಖುಷಿಯಿಂದ ಅವರು ಎಲ್ಲ ಇದು ಮಾಡ್ತಾಯಿದ್ದಾರೆ. 2000 ಬಂತು, 2000 ಬಂದಿದೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಖುಷಿಯಿಂದ ಅವರವರ ಸಮಸ್ಯೆಗಳಿಗೆ ಬಗೆಹರಿಸ್ಕೊಂಡು ಯಾವುದೇ ಒಂದು ಕುದ್ದು ಕೊರತೆಗಳಿಲ್ದಲೇ ಆ 2000ನೇ ಆಗಲಿ ಬಡವರಿಗೆ ಎಷ್ಟೋ ಸಹಕಾರಿ ಆಗ್ತಾಯಿದೆ. ಇನ್ನೊಂದು ಹೇಳಬೇಕೇನೆಂದರೆ ಇವರು ಎಲ್ಲ ಸರ್ಕಾರಿ ಶಾಲೆಗಳು ಮಕ್ಕಳಲ್ಲಿ ಓದ್ತಾ ಇರೋರಿಗೆ ಎಲ್ರಿಗೂ ಇವರು ಸ್ಕಾಲರ್ಶಿಪ್ಪನ್ನು ಒದಗಿಸಿದ್ದಾರೆ. ಮಕ್ಕಳಿಗೆ ಯೂನಿಫಾರ್ಮು, ಬಟ್ಟೆಗಳೆಲ್ಲ ಕೊಟ್ಟಿದ್ದಾರೆ. ಇನ್ನು ಓದೋರಿಗೆ ಹೆಚ್ಚಿನಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲ ಮೋಟಿವೇಶನ್ ಕೊಟ್ಟು ನೀವೆಲ್ಲ ಓದಿಸಿ ಅಂತ ಹೇಳ್ಬಿಟ್ಟು ತುಂಬಾ ಅವರು ತಂದೆ ತಾಯಿಗಳಿಗೆ ತುಂಬಾ ಮನವೊಲಿಸ್ತಾ ಇದ್ದಾರೆ. ಅದೇ ರೀತಿ ಮಕ್ಳಿಗೂ ಅಷ್ಟೇ ತಂದೆ ತಾಯಿನೇ ದೇವರು, ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳ್ಬಿಟ್ಟು ಅವರು ಪ್ರತಿಯೊಂದು ಮನೆಗೂ ಹೋಗಿ ಮೊದಲು ತಂದೆ ತಾಯಿಗೆ ನೀವು ನೋಡಿ, ತಂದೆ ತಾಯಿಗೆ ನೀವು ನೋಡಿಕೊಂಡು ಆಮೇಲೆ ನೀವು ಬೇರೆ ಕೆಲಸಗಳು ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಮೋಟಿವೇಶನ್ ಕೊಡ್ತಾ ಇದ್ದಾರೆ. ನಿಜಕ್ಕೂ ಹೇಳ್ಬೇಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಇಡೀ ಡಿಸ್ಟಿಕ್ನಲ್ಲಿ ತಂದೆ ತಾಯಿನ ವ್ಯಾಲ್ಯೂ ಏನು ಅಂತ ಕೆಲವ್ರಿಗೆ ಗೊತ್ತಿರುತ್ತೆ ಅಷ್ಟೇ, ಇನ್ನು ಕೆಲವ್ರಿಗೆ ಗೊತ್ತಿರೋದಿಲ್ಲ. ಆದರೆ ಸರು ಪದೇ ಯಾವುದೇ ಒಂದು ಮೀಟಿಂಗಲ್ಲಾದ್ರಿ, ಯಾವುದೇ ಒಂದು ಫಂಕ್ಷನ್ನಾದ್ರಿ, ಯಾವುದೇ ಒಂದು ಇದಾದಿ ಮೊದಲು ತಂದೆ ತಾಯಿನ ರೆಸ್ಪೆಕ್ಟ್ ಕೊಟ್ಟು ತಂದೆ ತಾಯಿನ ಅವ್ರನ್ನೆಲ್ಲ ದೇವರಿಗೆ ಸಮಾನಾಗಿ ನೋಡಿ ಅಂತ ಹೇಳಿದ್ದೆ ನಮ್ಮ ಪ್ರದೀಪ್ ಸರ್ ಅವರು. ಆದರೆ ಅವರು ಮೋಟಿವೇಶನ್ ಕೊಟ್ಟು ಎಲ್ಲನೂ ಮಕ್ಕಳೆಲ್ಲನೂ ಅವ್ರ ದಾರಿನಲ್ಲೇ ಅವರೆಲ್ಲ ಹೋಗ್ತಾ ಇದ್ದಾರೆ. ಅವರೇ ಮೋಟಿವೇಶನ್ ಕೊಟ್ಟಂಗೆ ಇವರು ಅವ್ರ ಥರನೇ ನಡ್ಕೊಂಡು ತುಂಬಾ ಚೆನ್ನಾಗಿ ಹೋಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪ್ರದೀಪ್ ಸರ್ ಅವರು ಇಡೀ ಹಳ್ಳಿಗೂ ಎಲ್ಲ ಹೋಗಿ ತುಂಬಾ ಪ್ರೋತ್ಸಾಹ ಕೊಟ್ಟು ಎಲ್ಲ ಇದು ಮಾಡಿದ್ದಾರೆ. ಏನೇ ಹೇಳೋದಕ್ಕೆ ಸಾಧ್ಯವೇ ಇಲ್ಲ, ಅವ್ರ ಬಗ್ಗೆ ವರ್ಣನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ತುಂಬಾ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚಾಗಿ ಅವರು ಬೆಳಿಬೇಕು, ಅವ್ರ ಮುಂದೆ ಲೋಕಸಭೆಯಲ್ಲಿ ಅವರು ತುಂಬ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು 2 ತಿಂಗಳಿಂದ ನಮಗೆ ತರಬೇತಿನ ಕೊಟ್ಟಿದ್ದರು. ನಮಗೆ ಆ ತರಬೇತಿ ಮುಖಾಂತರವಾಗಿ ನಾವು 2 ತಿಂಗಳಿಂದ ಮನೆಗೂ ಹೋಗಿ 2000 ಬಂದಿದೆಯಾ, 2000 ಬಂದಿರೋರ್ದು ಸಂತೋಷ ಹಂಚ್ಕೋಬೇಕು, 2000 ಬಂದಿರೋರ್ದು ಯಾವ ರೂಟಲ್ಲಿ ಹೋಗಿ ಎಲ್ಲೋದ್ರೆ ನಮಗೆ ಬರುತ್ತೆ, ಮಾಹಿತಿ ತಗೊಂಡ್ರೆ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಸುಮಾರು ಮನೆಗಳಿಗೆ ಹೋಗಿ 300 ಮನೆಗಳಿಗೂ ಹೋಗಿ ನಾವು ಎಲ್ಲ ವಿಡಿಯೋ ಸಮೇತ ಅವರು ಬಾಯಿಂದಾನೇ ನಾವು ಕೇಳಿದ್ದೀವಿ. ನಾವು ಇನ್ನು ಮುಂದೆ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಇದು ಸಹಾಯ ಮಾಡ್ತೀವಿ, ಅದಕ್ಕೆ ನಾವು ಓಟ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅವರೆಲ್ಲ ವಿಡಿಯೋ ಸಮೇತ ಅವ್ರು ಹೇಳಿದ್ದಾರೆ. ಆಂಬ್ಯುಲೆನ್ಸ್ ಬಿಟ್ಟಿದ್ದಾರೆ. ಇದಂತೂ ತುಂಬಾ ಹೇಳ್ಕೊಳ್ಳೋದಕ್ಕೆ ಸಂತೋಷ ಆಗ್ತಾಯಿದೆ. ಇವಾಗ ನಾವು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ಗೆ ನಾವೊಂದು ಫೋನ್ ಮಾಡಿದರೆ ಎಲ್ಲೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಎಲ್ಲ ಒಂದು ಸೀರಿಯಸ್ ಆಗಿರ್ತಾರೆ, ಅವ್ರು ಬರೋದು ಯಾವಾಗ ಸತ್ತಾದ್ಮೇಲೆ ಹೆಣಕ್ಕೆ ತಗೊಂಡೋಗಿ ಬರ್ತಾರೆ. ಸತ್ತಾದ್ಮೇಲೆ ಹೆಣಕ್ಕೆ ತಗೊಂಡೋದಕ್ಕೆ ಬರ್ತಾರೆ ವಿನಃ ಇನ್ನು ಅವರು ಬರೋದವರೆಗೂ ಸಮಯ ಮೀರೋಗುತ್ತೆ.
ಅದೇ ರೀತಿ ನಮ್ಮ ಆಂಬ್ಯುಲೆನ್ಸ್ ಇಲ್ಲಿ ಬಿಟ್ಟಿರೋದಕ್ಕೆ ನಾವು ಫೋನ್ ಮಾಡಿದ ತಕ್ಷಣವೇ ಅವರು ಮಿನಿಟ್ಗಳಲ್ಲಿ ಬಂದುಬಿಟ್ಟು ಅವರು ಹೋಗ್ತಾ ಇದ್ದಿದ್ದ ಜೀವನ ಪ್ರಾಣನ ಅವರು ಉಳಿಸ್ಬಿಟ್ಟು ಅವರು ತಕ್ಷಣವೇ ಅವರು ಯಾವ ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕು, ಎಲ್ಲಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ತಕ್ಷಣವೇ ಜೀವನ ಉಳಿಸ್ತಾರೆ ಅವರು. ಅದೇ ರೀತಿ ಹೇಳೋದಕ್ಕೆ ತಕ್ಕಂತಲ್ಲ, ಇವಾಗ ನಾವು ನೋಡಿದ್ದೀವಿ ಸುಮಾರು ಒಂದು ಹಾರುಬಂಡೆ ಹತ್ರ ಎಲ್ಲ ಒಂದು ಚದಲಪುರದ ಹತ್ರ ಎಲ್ಲ ಪ್ರಾಣಗಳನ್ನೇ ಹೋಗಿ ಆಕ್ಸಿಡೆಂಟ್ ಆಗಿತ್ತು. ಅಂಥ ಕಡೆ ಎಲ್ಲ ಇದು ಫೋನ್ ಮಾಡಿದ ತಕ್ಷಣವೇ ಆಂಬ್ಯುಲೆನ್ಸ್ ಬಂದು ಇಂಥವ್ರನ್ನ ಕರ್ಕೊಂಡೋಗಿ ಜೀವ ಉಳಿಸಿದ್ದಾರೆ. ತುಂಬಾ ಆಂಬ್ಯುಲೆನ್ಸ್ ತಂದೆ ತಾಯಿ ಅವ್ರ ಹೆಸರು ಮೇಲೆ ಅವರು ಆಂಬ್ಯುಲೆನ್ಸ್ ಬಿಟ್ಟಿದ್ದಾರೆ. ತುಂಬಾ ಅವ್ರಿಗೆ ಧನ್ಯವಾದಗಳು. ಎಲ್ಲ ಜನಗಳು ಎಲ್ಲರೂ ಜಾಸ್ತಿ ಧನ್ಯವಾದಗಳು ತಿಳಿಸ್ತಾ ಇದ್ದಾರೆ ಅವ್ರಿಗೆ. ಹೇಳಿ, ಮಕ್ಕಳಲ್ಲಿ ಏನು ಚೇಂಜಸ್ ಆಗಿದೆಯಂದರೆ, ಮೊದಲು ಏನೋ ಹೋಗ್ತೀವಿ, ಏನೋ ಬರ್ತೀವಿ, ಓದ್ತೀವಿ, ಇರ್ತೀವಿ, ಏನೋ ಅಷ್ಟು ಅವ್ರಿಗೆ ಚೇಂಜಸ್ಸು ಕಾಣಿಸ್ತಾ ಇರಲಿಲ್ಲ. ಆದರೆ MLA ಸರ್ ಅವರು, ಪ್ರದೀಪ್ ಈಶ್ವರ್ ಸರ್ ಅವರು ಮೋಟಿವೇಶನ್ ಕೊಟ್ಟರು, ಸ್ಟೂಡೆಂಟ್ಸ್ಗೆ ಮೋಟಿವೇಶನ್ ಕೊಟ್ಟು, ಮೊದಲು ನೀವು ಮಾನವರಾಗಿ ಎಲ್ಲದನ್ನು ನೀವು ಯಾವುದನ್ನು ನಾವು ತಲೆ ಕೆಡಿಸ್ಕೊಬೇಡ್ರಿ, ಮೊದಲು ನೀವು ಮಾನವರಾಗಿದ ಮೇಲೆ ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಳಿ. ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಂಡಾದ್ಮೇಲೆ ಮೊದಲು ನೀವು ಒಂದು ಸೆಟ್ಲಾಗಿರಿ. ಒಂದು ಜೀವನದಲ್ಲಿ ನೀವು ಮೊದಲು ಚೆನ್ನಾಗಿ ನೀವು ಓದಿ ಒಂದು ಸೆಟ್ಲಾಗಿರಿ. ನೀವು ಚೆನ್ನಾಗಿದ್ದರೆ ನಿಮ್ಮ ಮನೆಯವರು ಚೆನ್ನಾಗಿರ್ತೀರಾ ಅಂತೇಳ್ಬಿಟ್ಟು ಮಕ್ಕಳಿಗೆಲ್ಲನೂ ಮೋಟಿವೇಶನ್ ಕೊಟ್ಟರು. ತಂದೆ ತಾಯಿಗೂ ಹೇಳಿದ್ರು ಚೆನ್ನಾಗಿ ಓದಿಸ್ರಿ ಮಕ್ಕಳಿಗೆ ಅಂತ. ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ಸರ್ ಜಾಸ್ತಿನೇ ಬಡ ಮಕ್ಕಳು ಓದಿರೋರಿದ್ದಾರೆ, ಗ್ರ್ಯಾಜುಯೇಟ್ ಮಾಡಿರೋರಿದ್ದಾರೆ, ಅವ್ರಿಗೆ ಮುಂದೆ ಓದಿಸೋದಕ್ಕೂ ಅವ್ರಿಗೆ ಪಾಪ ಶಕ್ತಿ ಇಲ್ಲ. ಆಮೇಲೆ ಬೇರೆ ಕಡೆ ಎಲ್ಲರೂ ಕೆಲಸಕ್ಕೂ ಅವ್ರಿಗೆ ಆಗ್ತೋದಕ್ಕಾಗೋದಿಲ್ಲ. ಹೆಣ್ಮಕ್ಳಿದ್ದಾರೆ ಜಾಸ್ತಿ, ನಮ್ಮ ಮುಸ್ಲಿಮ್ಸ್ ಹೆಣ್ಮಕ್ಳಿದ್ದಾರೆ. ಅವ್ರಿಗೊಂದು ಸ್ವಲ್ಪ ನೀವು ಮೋಟಿವೇಶನ್ ಕೊಡೋದೋ, ಇಲ್ಲ ದಾರಿ ಕೊಡೋದೋ, ಇಲ್ಲ ಎಜುಕೇಷನ್ ಬಗ್ಗೆ ಇದು ಮಾಡೋದೋ, ಇಲ್ಲ ಬೇರೆ ಏನಾದರೂ ಒಂದು ಚಿಕ್ಕ ಪುಟ್ಟ ಅವ್ರಿಗೆ ಕೆಲಸದ ಬಗ್ಗೆನೋ ಏನಾದರೂ ಒಂದು ಸ್ವಲ್ಪ ಅವ್ರಿಗೆ ನೀವು ನಮಗೆ ಹೇಳಿದ್ರೆ ನಮಗೆ ಅಷ್ಟೇ ಸಾಕು. ನಾವು ಎಲ್ಲ ಓಡಾಡ್ತಾ ಇದ್ದೀವಿ, ಕಾರ್ಯಕರ್ತರಾಗೂ ಓಡಾಡ್ತಾ ಇದ್ದೀವಿ, ನಮಗೂ ಒಂದು ಸ್ವಲ್ಪ ಹುಮ್ಮಸ್ಸಿರುತ್ತೆ. ಇಂಥ ಕಡೆ ನಾವು ಇದ್ದೀವಿ, ಸರ್ ಹತ್ರ ನಾವಿದ್ದೀವಿ, ನಾವು ಅಲ್ಲೋಗಿ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ನಮ್ಮ ಮಾತಿಗೆ ಅವರೂ ಎಲ್ಲನೂ ಸ್ಪಂದಿಸ್ತಾ ಇದ್ದಾರೆ. ಇನ್ನೊಂದು ನಿಮ್ಮ ಮಾತು ಅಂತ ಹೇಳಿದ್ರೆ ಎಲ್ಲ ಎದ್ದು ನಿಂತ್ಕೊತಾರೆ ಸರ್. ನೀವಿಲ್ಲ ಅಂದ್ರೂ, ನಿಮ್ಮ ಕಡೆ ನಾವು ಬಂದಿದ್ದೀವಿ ಅಂದ್ರೂ ಎಲ್ಲ ಎದ್ದು ನಿಂತು ನಮಗೆ ತುಂಬಾ ಅವರು ಒಂದು ಹೆಣ್ಮಗು ಥರ ಅವರು ನಮಗೆ ಅರಿಶಿನ ಕುಂಕುಮ ಕೊಟ್ಟು ನಮಗೆ ಅಷ್ಟೊಂದು ಅವರು ನಮಗೆ ಪ್ರೀತಿ ವಿಶ್ವಾಸದಿಂದ ಅವರು ಮಾತಾಡ್ತಾರೆ ಸರ್.